ತಮಿಳ್ನಾಡಲ್ಲಿ ಕುತ್ತು ಪರೋಟ ಮಾಡೋ ಪ್ರೋಸೆಸ್ನ ನೋಡಿ ನನ್ನ ಎದೆ ಮೇಲೆ ಕಲ್ಲಿಟ್ಟು ಕುಟ್ಟದಂಗೆ ಆಗೋಯ್ತು. ಅಭಿಲಾಷ್ ತಿಂತೀರಾ ಅಂತ ಕೇಳಿದೆ. ಯಾವುದನ್ನು ಲೆಕ್ಕಿಸದೇ ಇರೋ ಅಭಿಲಾಷ್ ನಾನು ಕೊಟ್ಟಂತ ಕುತ್ತು ಪರೋಟನ ಸಕಲ ಗೌರವಗಳೊಂದಿಗೆ ಸ್ವೀಕರಿಸಿ ಅವ್ರ ಹೊಟ್ಟೆ ಒಳಗೆ ಗುಳುಗುಳು ಅಂತಿದ್ದ ಉಳುಗಳಿಗೆಲ್ಲ ಉಣಬಡಿಸಿದ್ರು. ಒಂದು 5 ನಿಮಿಷ ಸಾಯ್ತೀಯಾ, ವಿಷ ಕುಡಿದ್ರೆ ಅಟ್ಲೀಸ್ಟ್ 1 ಗಂಟೆ ಬದುಕತ್ತೀಯ. ಆದ್ರೆ ಇನ್ನೇನು ಚಾಯ್ಸ್ ತಗತ್ತೀವಿ ಹೇಳಿ? ವಿಷ ಕುಡಿಲೇಬೇಕು. ವಿಷನೇ ಕುಡಿಬೇಕಲ್ಲ, ಅದೇ ಆಗಿದ್ದು ನಮ್ಮ ಪರಿಸ್ಥಿತಿ ಈಗ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಇದೇ ಫಸ್ಟು ಡ್ಯಾಮು ಅಂತ ಹತ್ತಿರೋದು. ಎತ್ಲಿಗೆ ತಮಿಳ್ನಾಡಲ್ಲಿ ಇನ್ನೊಂದು ಸ್ವಲ್ಪ ಅಮ್ಮನ್ ಟೆಂಪಲಿಂದ ಮುಂದೆ ಬಂದಮೇಲೆ ನೋಡಿ ಇಲ್ಲಿ ಒಣಗಾಕಿರೋದ ಮೀನು ಮಸಾಲೆ ಆಯಿತು, ಬರೀ ಬಣ್ಣ ಆಯ್ತು ಅಭಿಲಾಷ್. ಅದು ಒಣಗಿ ಹೋಗ್ಬಿಟ್ಟೈತೆ ಮಸಾಲೆ. ಹಾಂ, ಭವಾನಿ ಸಾಗರ್ ಅಂತ ಒಂದು ಡ್ಯಾಮು ತಮಿಳ್ನಾಡಿಂದ, ಕರ್ನಾಟಕದಿಂದ ಕಡಿಮೆ ಅಂದರೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಬಂದಿದ್ದೀವಲ್ಲ, 4 ಕಿಲೋಮೀಟ್ರ್ ದೇವಸ್ಥಾನದಿಂದ ಮುಂದೆ ಬಂದರೆ ಈ ಡ್ಯಾಮ್ ಸಿಗುತ್ತೆ, ಹೋಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ಭವಾನಿ ಸಾಗರ್ ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲಂತೂ ಮೀನಿನ ಮಾರ್ಕೆಟೇ ನಡೆದೈತಿ. ಇದ್ರ ಮುಂದೆ ಯಾವ ಹೊಳೆ ಬರೋದು? ಕಾವೇರಿ ನೀರು ಇಲ್ಲಿ ಬರೋದು? ಯಾವುದು ಗೊತ್ತಿಲ್ಲ, ಕೇಳೋಣ ಅಜ್ಜಿನ. ಅಜ್ಜಿ ಇಲ್ಲಿ ಯಾವುದು ಹೊಳೆ? ಕಾವೇರಿಯಾ? ಕಾವೇರಿ ನೀರು. ಹ್ಞೂ, ಕನ್ನಡ ಬರುತ್ತಾ ನಿಮಗೆ? ಕನ್ನಡ ಬರುತ್ತಾ? ಚೂರು ಬರುತ್ತಾ? ಯಾವ್ದು ನದಿ ಹರಿಯೋದು? ಕಾವೇರಿನಾ? ಹಾಂ, ಹೌದಾ? ಹಾಂ, ನದಿ ಯಾವುದು? ನೀರು ಯಾವುದು? ತಣ್ಣಿ? ಊಟಿ ತಣ್ಣಿನಾ? ಊಟಿಯಿಂದ ಯಾವುದು ಡ್ಯಾಮ್ ಹೆಸರು? ಪೇರು? ಹಾಂ, ಪೇರು ಇದು ಡ್ಯಾಮ್ದು ನೀರಿನ ತಣ್ಣಿದು ಭವಾನಿ. ಹಾಂ, ನಲ್ಲ ಇರ್ತದೆ. ಸರಿ ಆಯಿತು, ಥ್ಯಾಂಕ್ ಯು ಅಜ್ಜಿ. ಹಾಂ, ಭವಾನಿ ಅಂತೆ ನೀರು ಬಡ ಇದೆಯಾ? ಭವಾನಿ ಅಂತ ಜಾಗ ಇದೆ. ಹಾಂ, ಹರಿದು ಬಂದು ಹಾಂ ಇಲ್ಲಿ ಬಂದು ಸೇರ್ತೈತೆ ನೋಡಿ. ಓ ಹೌದಾ? ಡ್ಯಾಮಿಗೆ ಬಿಡೋದು. ಹೌದಾ? ಇದು ಮೂಲ ಯಾವುದು ಇಲ್ವಲ್ಲ ಇಲ್ಲಿ, ಅಂದ್ರೆ ಈ ಕಡೆ ಕರ್ನಾಟಕದ ಕಡೆ ಅಲ್ಲ ಅನ್ಸುತ್ತೆ ಯಾವ್ದು. ಹೌದಾ? ಅದೇ ಭವಾನಿ. ಕಾವೇರಿ ಈ ಕಡೆ ಅಲ್ಲ. ನೀವೇನು ಭಾರತ ತಲೆ ದಕ್ಷಿಣ ಉತ್ತರಕ್ಕೆ ಮಾಡ್ಬಿಟ್ಟಿದ್ದೀರಾ? ಈಗ ನಾವು ಇಲ್ಲಿದ್ದೀವಲ್ಲ, ನಂಜನಗೂಡು ಕಾವೇರಿನೇ ಅಣ್ಣ, ಅದೇ ಬರುತ್ತಲ್ಲ, ಇದೇ ಡ್ಯಾಮು. ಭವಾನಿ ಇಲ್ಲ ಇಲ್ಲಿಂದ ಹರಿದು ಬಿಡೋದು, ಇಲ್ಲಿ ಬಿಡೋದು. ಹೌದಾ? ಈ ಕಡೆ ಬರುತ್ತೆ ಕೆಳಗಡೆ. ಹಂಗಾರೆ ಅಜ್ಜಿ ಅದು ನನಗೆ ಬೇರೆ ಕಾನ್ಸೆಪ್ಟಲ್ಲಿ ಹೇಳ್ಬಿಡ್ತು. ಭವಾನಿ ಅಂದ್ರೆ ಡ್ಯಾಮ್ ಹೆಸರು. ಭವಾನಿ ಸಾಗರ್. ನಾನು ಅಲ್ಲಿಂದ ಹೇಳ್ಕೊಂಡೇ ಬಂದೆ ಭವಾನಿ ಸಾಗರ್ ಕಟ್ಟೆ ಅಂತ. ತಮಿಳಲ್ಲಿ ಕೇಳಿ ಅಭಿಲಾಷ್. ಇಲ್ಲಿ ನೋಡೋಣ ಯಾವ್ದು ನದಿ ಯಾವ್ದು ಹರಿದು ಬರೋದು ಇಲ್ಲಿಗೆ? ಇದು ಬಂದು ಮೌಂಟೇನ್ಸ್ ಇಂದ ಬಂದು ಫ್ಲೋರ್ ಆಗೋದು. ಕಾವೇರಿ ಅಲ್ಲ? ಕಾವೇರಿ ಆ ಕಡೆ ಇರೋದು. ನದಿ ಪೇರು ಭವಾನಿ. ನದಿ ಅಲ್ಲ, ಇದು ಬೆಟ್ಟದಿಂದ ಹಿಂಗೆ ಬಂದು ಶೇಖರಣೆ. ಹೌದಾ? ಹೌದಾ? ಊಟಿ ಹತ್ರ ಎಲ್ಲ ಬರುತ್ತೆ, ಆಗ ಹಂಗವನ್ನ ಇರ್ಕಿಲ್ಲ, ಹಂಗಿಂದ ಅದು ಹೇಳಿದ್ರಲ್ಲ, ಊಟಿ ಹತ್ರದಿಂದ ಬಂದಿದ್ದು ಅಜ್ಜಿನೂ ಕರೆಕ್ಟಾಗಿ ಹೇಳ್ತು. ಇವನು ಯಾವನು ಹೇಳ್ತಾನೆ ಅಂತ ಕೊನೆಗೆ ಭವಾನಿ ಅಂದ್ಬಿಟ್ಟು ಕಳಿಸ್ತು ನನಗೆ. ಕರೆಕ್ಟಾಗಿ ಹೇಳಿತ್ತು ಅಜ್ಜಿ. ಎಲ್ಲ ಊಟಿಯಿಂದ ಹಿಂಗವರು ಹಂಗವರು ಅಂತೆಲ್ಲ ಹೇಳ್ತದೆ. ಮೇಲ್ ಭವಾನಿ ಅಂದ್ರೆ ಅದು ಊಟಿ. ಇದು ಕೆಳಗಡೆ ಇರೋದು. ಭಾರತ ಈ ಕಡೆ, ಇದು ಭಾರತ ಕರ್ನಾಟಕ ಈ ಕಡೆ ಇದೆ. ಅಂದ್ರೆ ಅದು ಹಂಗೆ ಬಂದು ಇಲ್ಲಿಂದ ಕೆಳಗಡೆ ಹೋಗುತ್ತೆ. ಆ ಥರ ಏನೋ ಪಾಪ ಒಂದು ಡ್ಯಾಮ್ ಆದರೂ ರೆಡಿ ಆಗೈತಲ್ಲ ಇಲ್ಲಿ ಅಲ್ವಾ? ತಮಿಳ್ನಾಡ ಪಾಪ ನೀರು ಸೋರ್ಸ್ ಕಮ್ಮಿ. ಏನು ಮಾಡ್ತಾರೆ? ಅದಕ್ಕೆ ಬಿಸಿಲು ನೋಡಿ, ಜಗೆ ನೀರು ಇಲ್ದಿರೋ ಅದಕ್ಕೆ ಅಭಿಲಾಷು. ನೀರು ಇರ್ತಾ ಇಲ್ವಲ್ಲ ಅಣ್ಣ, ಉಗಮ ಇಲ್ಲ ನೋಡಿ. ಒಳಗಡೆ ಹೋಗ್ತೀರ ಬರೀ ಪಾರ್ಕು. ಹೌದಾ? ನೋಡೋಣ ನಡ್ರಿ, ಒಂಚೂರು ನೋಡ್ಕೊಬರೋಣ. ಹೆಂಗಾರೆ 5 ರೂಪಾಯಿ ಟಿಕೆಟ್ ಕೊಡ್ಬೋದಲ್ವ ಆರಾಮಾಗಿ? ಅದಕ್ಕೆ ಇಷ್ಟೊಂದು ಜನ ಅನ್ಕೋಡು. ಸಿಕ್ಕಾಪಟ್ಟೆ 5 ರೂಪಾಯಿ ಟಿಕೆಟ್ ಅಲ್ವಾ? ಲಾಲ್ ಬಾಗ್ ಕಬ್ಬನ್ ಎಂಟ್ರಿ ಆಗಬೇಕಂದ್ರೆ ಎಷ್ಟು? ಕಬ್ಬನ್ ಪಾರ್ಕ್ ಲಾಲ್ಬಾಗ್ ದೊಡ್ಡದು. ಇದು ಲಾಲ್ಬಾಗು ಎಷ್ಟು? 80 ರೂಪಾಯಿ. ಹೌದು 70 ರೂಪಾಯಿ ಕಾರ್ಗೆ ಎಷ್ಟು? ನಾವು ಕ್ಯಾಮ್ರಾನ ತಲೆ ಮೇಲೆ ಇಟ್ಕೊಂಡು ಗದೆ ಹಿಡ್ಕೊಂಡಂಗೆ ಹಿಂಗೆ ಹಿಡ್ಕೊಂಡು ನಿಂತಿದ್ದೆ. ಇದನ್ನ ಅವ್ರು ಬಂದು ಟಿಕೆಟ್ 250 ರೂಪಾಯಿ ಕ್ಯಾಮ್ರಾಗೆ ಅಂದರು. ಕ್ಯಾಮ್ರಾಗೆ 250 ರೂಪಾಯಿ ಅಂತ. 5 ರೂಪಾಯಿ ನಾವು ಕೊಟ್ಟು ಕ್ಯಾಮ್ರಾಗೆ 250. ಫೋಟೋ ಕ್ಯಾಮ್ರಾಗೆ 20 ರೂಪಾಯಿ. ಸ್ಟಿಲ್ ಕ್ಯಾಮ್ರಾಗೆ 20 ರೂಪಾಯಿ ಅಂದರು. ಅಭಿಲಾಷ್ ಪಟ್ ಅಂತ ತಲೆ ಹೊಡಿಸಿದ್ದು. ಸ್ಟಿಲ್ ಕ್ಯಾಮ್ರಾ ಅಂದ್ರೆ 20 ರೂಪಾಯಿ ಕೊಟ್ಟು ಒಳಗಡೆ ಬಂದು ಪಾರ್ಕಿಂಗ್ ವರ್ಗೆ ಹೋಗಿ ಇಟ್ಬಿಟ್ಟು ಬರೋಕೆ ಅವನು ಮತ್ತೆ ಪಾರ್ಕಿಂಗ್ ಒಳಗೆ ಇಟ್ಕೊಡ್ಬೇಕಾಗಿತ್ತು. ಹೋಗಿಲ್ಲ ಬಿಸಿಲಾಗಿ ಹೊರಗಡೆ ಹೋಗಿ ಬಂದು ಅದು ವಿಡಿಯೋ ಕ್ಯಾಮ್ರಾ ಏನು ಗೊತ್ತಾ, ದೊಡ್ಡದು ಬರುತ್ತೆ ಗೊತ್ತಾ? ಅದು ಇದು ಆಕ್ಚುಲಿ ಕ್ಯಾಮ್ರಾ ಲೆಕ್ಕನೇ ಬರಲ್ಲ, ಆಕ್ಷನ್ ಕ್ಯಾಮ್ರಾ ಇದು. ಸುಮ್ಮನೆ ನೀವು ತೋರಿಸಿದ ಗದೆ ಎತ್ಬಿಟ್ಟು ಗದೆ ಎತ್ತಂಗೆ ಇಟ್ಕೊಂಡು ಅದೇ ಎಚ್ಚರಿಕೆ. ಇನ್ನೊಂದ್ಸರಿ ಎಚ್ಚರಿಕೆ ಗಂಟೆ ಬಾರಿಸಿತ್ತು. ಈಗ ಏನೋ ಬೇಕು ಗೋರಿಲ್ಲ 30 ರೂಪಾಯಿ ಏನೇನೋ ಐತಲ್ಲ ಅಭಿಲಾಷ್ ಇಲ್ಲಿ. ಗೋರಿಲ್ಲ 3D ಏನೋ 30 ರೂಪಾಯಿ 3D ಅಂತೆ. ನಾನು
ನಾನು 3D ಅಂದರೆ ಅಟ್ಲೀಸ್ಟ್ ಒಂದು ಒಳ್ಳೆ ಚೇರ್ ಹಾಕ್ಬಿಟ್ಟು ಏನೋ ಅಲಾಡಂಗಾರು ಮಾಡ್ತಾರೆ, ಇಲ್ಲ ಕೈಲಾರು ಹಿಡ್ಕೊಂಡು ಮಿನಿಮಮ್ 30 ರೂಪಾಯಿ ಕೊಟ್ಟು ಕೈಲಾರು ಅಲಾಡಿಸ್ತಾರೆ ಅಂದ್ಕೊಂಡಿದ್ದೆ. ಪ್ಲಾಸ್ಟಿಕ್ ಚೇರ್ ಹಾಕ್ಬಿಟ್ಟು ಒಂದು ಪ್ರೊಜೆಕ್ಟರ್ ಸ್ಕ್ರೀನ್ ಬಿಟ್ಟವ್ರೆ, ನನ್ನ ಪ್ರಕಾರ ಒಂದು ಟ್ರೈಲರ್ ತೋರಿಸ್ತಾರೆ ಅನ್ಸುತ್ತೆ ಅಷ್ಟೇ. ಅಲ್ಲ, ಈ ಬ್ರಿಡ್ಜ್ಗಳೆಲ್ಲ ಬ್ರಿಟಿಷ್ ಟೈಮ್ದಲ್ಲೇ ಕಟ್ಟಿರುವಂಥದ್ದು. ಅದಾದ್ಮೇಲೆ ಇಂಥದ್ದು ಯಾವುದೋ ದೊಡ್ಡ ಬ್ರಿಡ್ಜ್ ಮಾಡಲೇ ಇಲ್ವಾ, ಡ್ಯಾಮ್ ಮಾಡಲೇ ಇಲ್ವಾ ನಮ್ಮ ದೇಶದಲ್ಲಿ? ಅಯ್ಯೋ, ನೀವು ದೊಡ್ಡ ಇದು ಹೃದಯಕ್ಕೆ ಕೈ ಹಾಕ್ಬಿಟ್ರಿ ಈಗ ನೀವು ಕ್ವಶನ್ ಕೇಳಿ. ಈಗ ನಾವು ಇದಕ್ಕೇನಾದ್ರು ಉತ್ತರ ಹೇಳಿದ್ರೆ ದೇಶದ್ರೋಹಿ ಆಗ್ಬಿಡ್ತೀವಿ ನಾವು. ಏನೋ ಮಾತಾಡ್ದೆ ಬೇಡ. ಆ ಟೈಮ್ಗೆ 1948 ಸಿಕ್ಕಿದ್ಮೇಲೆ ಕಂಪ್ಲೀಟ್ ಆಗೈತೆ. 1947ರಲ್ಲಿ ಸ್ವಾತಂತ್ರ್ಯ ಟೈಮಲ್ಲಿ 47 ಸ್ವಾತಂತ್ರ್ಯ ಬಂದಿದ್ದು ಸಿಕ್ಕಿದ ಮೇಲೆ. ಇದು ಕಟ್ಟಿರೋದು 1948ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 55 ಬಂದಿತ್ತು. ಅವ್ರು ಹೋದ್ಮೇಲೆ ಅಲ್ವ ಹಂಗಾರೆ ಕಟ್ಟಿರೋದು ಇದು? ಇದೊಂದು ಬ್ರಿಟಿಷ್ ಹೋದ್ಮೇಲೆ ಕಟ್ಟಿರೋದು ಈ ಡ್ಯಾಮು. ಹೋದ್ಮೇಲೆ ಕಟ್ಟಿದ್ರೆ ಖುಷಿನೇ. ಅಲ್ಲಿ ದೊಡ್ಡ ಡ್ಯಾಮ್ ಅಭಿಲಾಷ್ ಇದು. ಅಷ್ಟು ಇಲ್ಲ ಅಂದ್ರೂ ಒಂದು ತಕ್ಷಣ ದೊಡ್ಡದೇ ಇದು ನೋಡಿ. ಅದೇ ದೊಡ್ಡ ಡ್ಯಾಮೇ. ಏನು ಮೆಟ್ಲು ಹತ್ತಕ್ಕೆ ಬಿಡ, ಇಲ್ಲಿವರೆಗೆ ಎಂಟ್ರಿ ಅಷ್ಟೇನಾ ಅಭಿಲಾಷ್ ಇದು? ಅಷ್ಟೇ ಮೆಟ್ಲು ಹೆಂಗತ್ತ ಸುಸ್ತೊಡ್ದೋಗುತ್ತೆ. ನಾನೆಲ್ಲೋ ಮೇಲೆ ಹೋಗೋದು ಅನ್ಕೊಂಡಿದ್ದೆ ಫುಲ್ಲು. ಗೇಟ್ ಎತ್ತೋದು ಇದು ಅಭಿಲಾಷ್ ಇದು? ಗೇಟ್ ಓಪನ್ ಮಾಡೋದಾ? ಅಲ್ಲ, ಇನ್ನು ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಇದೆ. ಮತ್ತು ನೀಡೋ ವೀವ್ ಏನೈತಿ ಇಲ್ಲಿ ಬಂದಿದ್ದೇನು ಬಂದು ನಾವು ನೋಡ್ಕೊಂಡು ಅದೇ ನಾನು ಹಂಗೆ ನೋಡ್ಕೊಂಡು ಹೋಗ್ಬೋದೈತೆ ಅಂತ. ಅವಾಗೆಲ್ಲ ಡ್ಯಾಮ್ ಕಟ್ಟಕ್ಕೆ ಎಷ್ಟು ನರಬಲಿ, ಅದು ಇದು ಪೂಜೆ ಪುನಸ್ಕಾರ ನೋಡಿ. ಒಳಗಡೆ ಒಂದೊಂದು ಚೂರು 1 ಅಡಿ ಮುಂದಕ್ಕೆ ಹೋಗಿ ತೋರಿಸ್ತೀನಿ ಗೇಟಿಂದ. ಇವಾಗೇನೋ ಕ್ಯಾಮ್ರಾ ಕೈ ತಪ್ಪು ಬಿತ್ತು ಅಂದ್ರೆ ಮತ್ತೆ ತಕ್ಕೊಡೋಕೆ ಇನ್ನೂ ಅವ್ರು ಕರ್ಕೊಬರ್ಬೇಕು, ಅದಕ್ಕೆ ಬೇರೆ ಪೀಸ್ ಕೊಡ್ಬೇಕಾಯ್ತು ನಾವಿಲ್ಲಿ. ಹಿಂಗಿದೆ ಒಳಗಡೆ. ಇದಿಷ್ಟೇ. ನಾನು ಮೇಲೆ ಹತ್ತುತ್ತೀನಿ ಅಂತ ಅನ್ಕೊಂಡೆ, ಅಲ್ಲಿವರೆಗೂ ಬಿಡಲಿಲ್ಲ ಬಂಧುಗಳೇ. ಕ್ಷಮಿಸ್ಬಿಡಿ ನನ್ನ. ಜರ್ಮನಿ ಅಲ್ಲಿ ಬಂದಿರೋಲ್ಲ ಮೇಲೆ ಹೋಗಿ ನೋಡ್ಕೊಂಬರ್ತಾ ಇದ್ರು. ನಮಗೆ ಗೇಟ್ ಒಳಗೂ ಬಿಡಲಿಲ್ಲ, ಗೇಟ್ ಬಿಡಲಿಲ್ಲ. ನಮ್ಮ ನಾಡಲ್ಲಿ ನಾವೇ ತುಚ್ಛವಾಗಿ ಹೋಗ್ಬಿಟ್ವಾ ಅನ್ನಂಗೆ ಆಗೋಯ್ತಲ್ವ. ಹೊರಗಡೆಯಿಂದ ಬಂದವ್ರನ್ನ ನಮ್ಮ ನಾಡಲ್ಲಿ ನಮ್ಮಲ್ಲಿ ಇದೊಂದು ಪ್ರಾಬ್ಲಮ್ ಇದೆ ಅಭಿಲಾಷ್ ಇದರಲ್ಲಿ. ಹೊರಗಡೆಯಿಂದ ಬಂದವ್ರನ್ನ ಹಿಂಗೆ ನೋಡ್ತೀವಿ, ಅದೇ ಅವ್ರ ದೇಶದಲ್ಲಿ ನಮ್ಮನ್ನು ಹಿಂಗೆ ನೋಡ್ತಾರೆ. ಇಷ್ಟೇ ಡಿಫ್ರೆನ್ಸು. ನಮಗೆ ನಮ್ಮ ಮೇಲೆ ಗೌರವನೇ ಇಲ್ಲ ನಮಗೆ. ನಾನು ಸಿಂಗಾಪುರದಲ್ಲಿ ಇದ್ನಾರ ಎಷ್ಟು ಫೀಲ್ ಆಗೋದು ಗೊತ್ತಾ ನಮಗೆ. ಅವರಲ್ಲಿ ಆ್ಯಕ್ಚುಲಿ ಇದೆ ರೇಸಿಸಮ್ ಇದೆ ಸಿಂಗಾಪುರಲ್ಲಿ. ಇಂಡಿಯಾ ಅಂದರೆ ಅದೇನೋ ಅಂದ್ರೆ ಇವ್ರು ಇರೋದೇ ಕೂಲಿ ಕೆಲಸ ಮಾಡೋಕ್ಕೆ ಅವ್ರು ಹಂಗೆ ಅನ್ನಂಗೆ ನೋಡೋ ಒಂದು ಮನಸ್ಥಿತಿ ಇದೆ. ಕೆಲವು ಕಡೆ ನಾನು ಕೆಲಸ ಮಾಡುವಾಗ ಅಷ್ಟು ಬೇಜಾರಾಗಿಲ್ಲ, ಆದರೆ ಅವರೇ ಇಲ್ಲಿಗೆ ಬರಲಿ, ನಾವು ಅವರು ಹಂಗೆ ಅನ್ನಂಗೆ ನೋಡ್ತೀವಿ. ಅಲ್ಲಿ ಅವರೆಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಕೆಲಸ ಮಾಡ್ತಿರೋರು ಯಾರು ಹೇಳಿ ನೋಡಿದ್ರೆ? ಇಂಜಿನಿಯರ್ಸ್ಗಳು ಯಾರು ಪ್ರೊಡ್ಯೂಸ್ ಮಾಡಿ ಕಳಿಸ್ತಾರದು ಇಂಡಿಯಾದಿಂದ? ಇಂಡಿಯಾನೇ ಕೆಲಸ ಮಾಡ್ತಿರೋರು ಯಾರು? ಟ್ಯಾಲೆಂಟ್ ಯಾರು? ಇಂಡಿಯನ್. ಅವ್ರು ಏನು ಮಾಡ್ತಾವ್ರೆ? ನಮ್ಮನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾವ್ರೆ. ನಾನೇ ಹೋಗ್ಲಿಲ್ವಾ ಅಭಿಲಾಷು? ನಾನೇ ಬಿಗ್ಗೆಸ್ಟ್ ಹಾಲಿವುಡ್ ಅನಿಮೇಷನ್ ಸಿನಿಮಾಗೆಲ್ಲ ನಾನು ಎಲ್ಲ ಶಾರ್ಟ್ಸ್ಗಳಿದೆ ವರ್ಕ್ ಮಾಡಿರೋದು ನಾನು ಅನಿಮೇಷನ್. ಏನು ಪ್ರಯೋಜನ? ಎಷ್ಟು ಯಾರು ಮಾಡಿದ್ರು ದುಡ್ಡು ಮಾಡಿದ್ದಾರು. 14 ವರ್ಷ ಮಾಡಿದ್ದೀನಿ. ವ್ಲಾಗ್ ಮಾಡೋಕೆ ನಿಂತಾಗ, ಯೂಟ್ಯೂಬ್ ಮಾಡೋಕೆ ನಿಂತಾಗ ಅಭಿಲಾಷು 1001 ಪಟ್ಟು ಅಷ್ಟೇ ನಾನು ಕೆಲಸ ಮಾಡಿದ್ದು ಯೂಟ್ಯೂಬಲ್ಲಿ. ನಮ್ಮ ಕರ್ನಾಟಕದ ಜನ ಎಷ್ಟು ಪ್ರೀತಿ ಮಾಡಿದ್ರು. ನನ್ನ ಖುದ್ದು ಐಡೆಂಟಿಟಿ ಅದು. ಅದೇ 14 ವರ್ಷ ಯಾವುದೋ ಕಂಪ್ನಿ ಕೆಲಸ ಮಾಡಿದ್ದೀನಿ, ಒಂದು ಸಣ್ಣ ಐಡೆಂಟಿಟಿ ಸಿಕ್ಕಿಲ್ಲ ನನಗೆ. ಅವ್ರ ಹತ್ರ ಒಂದು ಮಾತು ಹೇಳಿದರು ನಾನು ಅವ್ರ ಜೊತೆ ಓಡಾಡುವಾಗ. ಈ ಭೂಮಿ ಮೇಲೆ ಎಷ್ಟು % ನೀರಿದೆ? 73%, 72-73% ನೀರಿದೆ. ನಮ್ಮ ದೇಹದಲ್ಲಿ ಎಷ್ಟು % ನೀರಿದೆ? ನಮ್ಮದ್ರಲ್ಲೂ 80% ನೀರೇ ಅಷ್ಟೇ. 73-74 ಭೂಮಿ ಮೇಲೆ ಎಷ್ಟು % ಇದೆ ಅಷ್ಟೇ % ನಮ್ಮ ದೇಹದಲ್ಲಿ ಹರಿತಾ ಇದೆ. ಈ ನರನಾಡಿಗಳೆಲ್ಲ ಏನು ಎಲ್ಲಿ ನೀರು ರಕ್ತ ಹರಿಯೋಕ್ಕಿರ್ತಕ್ಕಂಥ ರಕ್ತ ಹರಿಯೋದಕ್ಕಿರ್ತಕ್ಕಂಥದ್ದು ನರನಾಡಿಗಳು. ಹಾಗೆ ಇಡೀ ಭೂಮಿ ಮೇಲೆ ಹರಿಯೋಕ್ಕಿರ್ತಕ್ಕಂಥದ್ದು ನರನಾಡಿ ಥರ ನದಿಗಳು. ಇನ್ ಕೇಸ್ ನಮ್ಮ ನರದಲ್ಲಿ ಏನಾದರೂ ಒಂದು ಕಡೆ ಬ್ಲಾಕ್ ಆದರೆ ಏನಾಗುತ್ತೆ? ಕ್ಯಾನ್ಸರ್ ಕಾಯಿಲೆಗಳು ಹಂಗಾಗ್ತವೆ. ಈಗ ನೀವು ಹೇಳಿದ್ರಲ್ಲ ಒಂದು ಮಾತು, ಅದು ಅಲ್ಲಿಗೆ ಕನ್ಸಿಡರ್ ಆಗುತ್ತೆ ಅನಿಸುತ್ತೆ. ನಾವು ಕೆಲವೊಮ್ಮೆ ಡ್ಯಾಮ್ ಕಟ್ಟಿ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀವಿ. ನಮ್ಮ ಇಂಟೆನ್ಷನ್ ಏನು ನಾನು ರಾಂಗ್ ಅಲ್ಲ ಅದು, ಆಯಿತಾ? ಆದರೆ ಅದು ಮಾಡೋದ್ರಿಂದ ಎಷ್ಟೋ ಕಾಡು ನಾಶ ಆಯ್ತವೆ. ಒಂದು ಕಡೆ ನೀರು ನಿಂತಾಗ ಮೇಲೆ ಡಿಪೆಂಡ್ ಆಗಿರೋಂಥ ಪ್ರಾಣಿಗಳಿಗೆ ನಷ್ಟ ಆಗುತ್ತೆ. ಜೀವಜಲ ಇರ್ಬೋದು, ಎಲ್ಲ ಹಾಳಾಗ್ತವೆ. ಸುಮಾರು ತೊಂದರೆಗಳು ಇದೆ, ಅದರಿಂದ ಲಾಭವೂ ಇದೆ. ಆಮೇಲೆ ಇದ್ರ ಬಗ್ಗೆ ನಾವು ನಷ್ಟ ಹೇಳಕ್ಕೆ ಹೋದರೆ ನಾವು ನಮ್ಮ ಬಂಧುಗಳಿಗೆ ಶತ್ರುಗಳಾಗ್ಬಿಡ್ತೀವಿ ಅಲ್ವಾ? ಹಂಗಾಗಿ ಲಾಭವೂ ಇದೆ, ನಷ್ಟವೂ ಇದೆ ಅಂತ ಹೇಳ್ಬಿಟ್ಟು ನ್ಯೂಟ್ರಲ್ಲಿ ನಿಂತ್ಕೊಂಡು ಬಿಟ್ಬಿಡ್ಬೇಕು. ಅಂದರೆ ನಾವು ಏನು ಡ್ಯಾಮು ರೈತರಿಗೆ, ಬೆಳೆಗೆ ಎಲ್ಲದಕ್ಕೂ ಆಗುತ್ತೆ. ಬಟ್ ನಾವೇನು ಮಾಡ್ತಿದ್ದೀವಲ್ಲ, ಪ್ರಕೃತಿಗೆ ವಿರುದ್ಧ ಅಂತ ನನ್ನ ಅಭಿಪ್ರಾಯ. ಬಟ್ ನಾವು ಅದೇ ನೀರು ಕುಡಿಯೋದು. ಡ್ಯಾಮ್ ಕಡೆಗೆ ಬೆಂಗಳೂರು ನೀರು ಸಿಗುತ್ತೆ, ಕಾವೇರಿ ಎಲ್ಲ ಸಿಗಲ್ಲ. ಬಟ್ ಜಸ್ಟ್ ಒಂದು ಥಾಟ್ ಏನಕ್ಕಿರ್ಬೋದು, ಇವಾಗ ಎಲ್ಲರೂ ದೇವ್ರ ಸೃಷ್ಟಿ ಪ್ರಕಾರ ಕೆಲವರು ಹೇಳ್ಬೋದು ಹಂಗಾರೆ ಬಟ್ಟೆ ಬಿಸಿ ನಡೆಯಪ್ಪ, ಯಾಕೆ ಬಟ್ಟೆ ಹಾಕೊಂಡಿದ್ಯಾ ನೀವು ಪ್ರಕೃತಿ ವಿರುದ್ಧ ಅಂತ. ಬಟ್ ಅದೊಂದು ಥಾಟ್ ಅಷ್ಟೇ, ಶೇರ್ ಮಾಡಿದಾಗ
ಅಲ್ಲ ನೀವು ಎಂತ ಮಾತಂದ್ರೆ ಯಾರು ಹೇಳ್ಬೋದು ಅದನ್ನ ಅಲ್ವನಪ್ಪ ನಿಮ್ಮ ಪ್ರಕೃತಿ ಥರ ಇರಬೇಕು ಅಂದರೆ ಮನುಷ್ಯ ಬಟ್ಟೆ ಮಾಡ್ಕೊಂಡಿರೋದು ಬಟ್ಟೆ ಬಿಜಾಕ್ ಓಡಾಡೋದು ನಾವು ಸೊಸೈಟಿ ಕಟ್ಕೊಂಡಿದ್ದೀವಿ ಅದರೊಳಗೆ ಬದುಕಲೇಬೇಕು. ಈಗ ನಮಗೆ ಸಮುದ್ರಕ್ಕೆ ಬಿದ್ದ ಮೇಲೆ ಈಜಲೇಬೇಕು ಅಂತಾರಲ್ಲ, ಈ ಸಮಾಜ ಅನ್ನೋದು ನಾವು ಕಟ್ಟಿರ್ತಕ್ಕಂಥ ಸಮುದ್ರ, ಅದ್ರೊಳಗೆ ನೆಗೆದು ನಾವು ಈಜಲೇಬೇಕು. ಈಗ ಅದನ್ನ ನಾವು ಈಜನೇ ಇರೋಕ್ಕಾಗಲ್ಲ, ಬಿದ್ದರೆ ಮುಳುಗ್ಬಿಡ್ತೀವಿ, ಆದರೆ ಈಜಲಿಲ್ಲ ಅದು ಅದ್ರೊಳಗೆ ಈಜ್ತಾ ಇದ್ದೀವಿ. ನಾವು ಕಟ್ಟಿರೋಂಥ ಸಮಾಜ ಅದು, ಏನು ಮಾಡೋಕ್ಕಾಗಲ್ಲ. ಮನುಷ್ಯನ ಜೀವನ ಇಷ್ಟೇ, ಇಲ್ಲ ಮುಂದಕ್ಕೆ ಹೋಗ್ಬೇಕು ಅಷ್ಟೇ, ಹಿಂದಕ್ಕೆ ರಿವರ್ಸ್ ಗೇರ್ ಇಲ್ಲ ನಮಗೆ. ಒಂದು ಸತಿ ಏನೋ ಇನ್ವೆಂಟ್ ಆದ್ಮೇಲೆ ಅದೊಂದು ಇನೋವೇಷನ್ ಅಂತ ಬಂತು ಅಂದರೆ ನಾವು ಹೋದ್ರೆ ಡೆವಲಪ್ಮೆಂಟ್ ಕಡೆ ಹೋಗಬೇಕು, ಇಲ್ಲಾಂದ್ರೆ ರಿವರ್ಸ್ ಗೇರ್ ಹಾಕ್ಬಿಟ್ಟು ವಾಪಸ್ ಹೋಗಲ್ಲ ನಾವು. ಯಾಕಂದರೆ ಅವನತಿ ಎಲ್ಲ ಅಲ್ಲಿ ಈ ಸಮಾಜದಲ್ಲಿ ಬದುಕೋಕ್ಕೂ ಆಗಲ್ಲ. ನಮ್ಮನ್ನು ಸ್ಟೇಟಸ್ಸು ಅದು ಇದು ಅಂತ ನೋಡಿ ಕುಗ್ಗಿಸ್ಬಿಡ್ತಾರೆ, ಇನ್ನೂ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀವಿ. ವಿಷಯಗಳು ತುಂಬ ಇದೆ ಮಾತಾಡ್ತಾ ಹೋದ್ರೆ. ಡಿಬೇಟ್ ಮಾಡ್ಬೋದು, ಡಿಬೇಟ್ ಸಿಕ್ಕಾಪಟ್ಟೆ. ನಮ್ದು ಒನ್ ವೇ ಕಾನ್ವರ್ಸೇಷನ್ ಆಗ್ತೈತೆ, ಅದಕ್ಕೆ ನಾವೇ ಉತ್ತರ ಹೇಳ್ತಿದ್ದೀವಿ, ನಾವೇ ಹೋಗ್ತಾ ಇದ್ದೀವಿ. ಅಲ್ಲ ಪಾಪ ಅವ್ರಿಗೆ ಹೇಳೋಕ್ಕಾಗಲ್ವ, ಕೆಲವೊಬ್ಬರು ಕಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಆನ್ಸರು ನಾವೇ ಹೇಳ್ತೀವಿ. ಅವ್ರು ನಮ್ಮದು ವಿರುದ್ಧ ನಾವೇ ಮಾತಾಡ್ತೀವಿ. 14 ವರ್ಷ ನಾನು ಕೆಲಸ ಮಾಡಿದೆ ಅಂತ ಅಭಿಲಾಷ್, ಇದ್ರ ಬಗ್ಗೆ ಒಂದು ನಮ್ಮ ಹುಡುಗರಿಗೆ ನನ್ನ ಅನುಭವ ನಾನು ಶೇರ್ ಮಾಡಬೇಕು ಅಂತ ತುಂಬ ಅನಿಸ್ತು. ಯಾಕೆ ಗೊತ್ತಾ, ನಾವು ಬದುಕೋದು ಅಬ್ಬಬ್ಬ ಅಂದರೆ ಒಂದು ಕೆಲವು ವರ್ಷಗಳು ಬದುಕ್ತೀವಿ. ಅದು ನಾನು ಯಾವಾಗಲೂ ಹೇಳಿದ್ದೆ ನೋಡಿ, ನೀವು ಶಿವಮೊಗ್ಗಕ್ಕೆ ಹೋದಾಗ ಒಂದು 20ರಿಂದ 30ನೇ ವರ್ಷ ಒಬ್ಬ ಏನು ನಿಮ್ಮ ಜೀವನ ಇದೆ, ಅದು ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹುಡುಗರು ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರಲ್ಲ, ಅಂಥ ಟೈಮಲ್ಲಿ ಸಾಧನೆ ಮಾಡ್ಬೋದು ಅಂತ. ಅದೇ ರೀತಿ ಆ 30ರಿಂದ 40ನೇ ವರ್ಷ ಅದು ಏನು ನಾವು ಕಂಪ್ನಿಗೆ ಅಂತ ಕೆಲಸ ಮಾಡ್ತೀವಲ್ಲ, ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡಿರ್ತೀವಿ. ಸಂಬಳ ಕೊಟ್ಟಿರುತ್ತೆ, ಜೀವನ ನಡೆಸಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಕಂಪ್ನಿ ನಮ್ಮನ್ನು ನಮ್ಮ ಸಮಯ ಬರೀ ಸಂಬಳ ಕೊಟ್ಟಿರಲ್ಲ, ನಮಗೆ ನಮ್ಮ ಸಮಯನ ಕಿತ್ಕೊಂಡಿರುತ್ತೆ, ಅದ್ರ ಜೊತೆ ಏಜ್ ಕಿತ್ಕೊಂಡಿರುತ್ತೆ, ಎನರ್ಜಿ ಕಿತ್ಕೊಂಡಿರುತ್ತೆ. ಇವತ್ತು BP ಶುಗರ್ ಹೌದು ಎಲ್ಲನೂ ಕೊಡುತ್ತೆ. ಇವತ್ತು ನನಗೆ 40 ವರ್ಷ ಆಯ್ತಾ ಬಂತು, ಈಗ ಎದಳಕ್ಕೆ ಹೋದಾಗ ಮುದಿತನ ಗೊತ್ತಾಗುತ್ತೆ. ದೇಹ ಸಪೋರ್ಟ್ ಮಾಡದೇ ಇರೋದು. ನಾನೇನು ಏನು ನನಗೆ ಮರಣನೇ ಬರೋಲ್ಲ ನಂಗೇನಿಲ್ಲ, ನಾನು ಮುಲ್ಕ ಹಾಕ್ತೀನಿ, ಇವೆಲ್ಲ ಹಾಕ್ತೀನಿ. ಆದರೆ ಈಗ ತಲೆಯಲ್ಲಿದೆ ಏನು ಮಾಡ್ಬೋದು ಅನ್ನೋ ಐಡಿಯಾಸ್, ಆದರೆ ದೇಹ ಸಪೋರ್ಟ್ ಮಾಡ್ಬೇಕು. ಹೌದು, ನಾನು ಕಂಪ್ನಿಗೆ 14 ವರ್ಷ ಗೇಯ್ದು, ಕಂಪ್ನಿ ನನಗೆ ಸಂಬಳ ಕೊಡ್ತು ಅಂತ ನನಗೆ ಅಂದ್ಬಿಟ್ಟು ಅವರು ಅಂತ ಹೋದರು. ಆದರೆ ನಾನು ಈಗ ಕಳ್ಕೊಂಡಿರೋದು ನನ್ನ ಸಮಯ, ನನ್ನ ವಯಸ್ಸು, ಏಜು. ಅಟ್ಲೀಸ್ಟ್ ನಾನು ನಷ್ಟನೋ ಏನೋ ನನಗೋಸ್ಕರನೇ ನನ್ನದೇ ಖುದ್ದು ಸ್ವಂತ ಬಿಸ್ನೆಸ್ ಏನಾದರೂ ಮಾಡಿಬಿಟ್ಟು ನಾನು ಆ ಸಮಯ ಕಳೆದಿದ್ದಿದ್ರೆ ಅಟ್ಲೀಸ್ಟ್ ನಾನು ತೃಪ್ತಿನಾರು ಇರೋದು ನನಗೋಸ್ಕರ ಕಳ್ಕೊಂಡಿದ್ದೀನಿ ಬಿಡು ಅಂತ. ಕಂಪ್ನಿಗೋಸ್ಕರ ನಾನು ನನ್ನ ಏಜ್ ಕೊಟ್ಟೆ. ಹೌದು, ಆ ಕೊಟ್ಟಿದ್ದು ದುಡ್ಡು ನನ್ನ ಬರೀ ಜೀವನ ಮಾಡೋಕ್ಕಾಯ್ತು, ಬಿಲ್ ಕಟ್ಟೋದಕ್ಕೆ ಏನೂ ಉಳಿಲಿಲ್ಲ. ಹಂಗಾಗಿ ಏನೇ ಮಾಡೋದಿದ್ರು ಓನ್ ಇನ್ವೆನ್ಷನ್ ಇರಲಿ, ಮಾಡಿದ್ರು ಕಡಿಮೆ ವರ್ಷಗಳಲ್ಲಿ ಕಂಪ್ನಿ ಕೆಲಸ ಮಾಡಿ ಶಿಫ್ಟ್ ಆಗಿ ನಿಮ್ಮ ಸ್ವಂತ ಐಡಿಯಾಸ್ಗಳನ್ನ ಹಾಕಿ ಏನಾದ್ರು ಒಂದು ಬಿಸ್ನೆಸ್ ಮಾಡಿ. ಮನುಷ್ಯನ ಜೀವನ ನಾವು ಆಹಾರ ಪದ್ಧತಿನೂ ಸರಿ ಇಲ್ಲ, ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಇನ್ನೊಬ್ರಿಗೆ ಜೀತದಾಳಗಳಾಗಿ ಬದುಕೋದಕ್ಕಿಂತ ಇನೋವೇಷನ್ ಮಾಡಿ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿ. ಬರೀ ಯೂಟ್ಯೂಬ್ ನಮ್ಮ ವಿಡಿಯೋ ನೋಡ್ಕೊಂಡು ನೀವೇ ಯೂಟ್ಯೂಬರ್ ಆಗಬೇಕು ಅಂತ ಏನಿಲ್ಲ. ಎಷ್ಟೋ ಜನ ಸಣ್ಣ ಸಣ್ಣ ಬಿಸ್ನೆಸ್ನು ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟದ ಕಂಪ್ನಿ ಮಾಡೋರು ಇದ್ದಾರೆ. ಇವತ್ತಿಗೆ ಪ್ರಯತ್ನ ಮಾಡ್ತಾಯಿರಿ. ನೀವು ಕಂಪ್ನಿ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಆದಂಥ ಒಂದು 10% ಟೈಮ್ನ ನಿಮ್ಮ ಜೀವನದ್ದು ಸ್ವಂತ ಕೆಲಸಕ್ಕೆ ಉಪಯೋಗಿಸಿ. ಸ್ವಂತ ಕೆಲಸಕ್ಕೆ ಉಪಯೋಗಿಸಿದ್ರೆ ಅದರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಆಗಲೇ ರಿಸಲ್ಟ್ ಕಾಣ್ತಾ ಇರುತ್ತೆ. ಕೆಲಸ ಸಿಕ್ತು ಅಂದ್ಬಿಟ್ಟು ನಾನು ಈ ಗೂಗಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, 1 ಕೋಟಿ ದುಡ್ದು ಕೋಟಿನೂ ಖರ್ಚಿತ್ತು ಅಂದರೆ ದುಡ್ದೇನು ಪ್ರಯೋಜನ ಅಭಿಲಾಷ್ ಅದು ಅಲ್ವಾ? ಸಮಯನ ನೀವು ನಿಮಗೋಸ್ಕರ ಖರ್ಚು ಮಾಡಿ, ಯಾವುದೋ ಕಂಪ್ನಿಗೋಸ್ಕರ ಖರ್ಚು ಮಾಡಬಾರ್ದು. ಇದೊಂದು ದೊಡ್ಡ ನನ್ನ ಅನುಭವನ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿರೋದು. ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಸರಿ ಇದ್ದವ್ರು ಅಗ್ರಿ ಮಾಡಿ, ತಪ್ಪಿದ್ದವರು ಇಲ್ಲ ಗೌಡ್ರೆ ಹಿಂಗೆ ಅಂತ ವಾದನ ಮಾಡಿ. ಡ್ಯಾಮ್ ನೋಡೋದಕ್ಕಿಂತ ನಾನು ಮಾತಾಡಿ ನನಗೆ ಹೊಟ್ಟೆ ಸ್ಟಾರ್ಟ್ ಐತೆ. ಹೊಟ್ಟೆಲ್ಲಿ ಇದ್ದಿದ್ದು ಎನರ್ಜಿ ಎಲ್ಲ ಖಾಲಿಯಾಗಿದೆ. ಎಲ್ಲರೂ ಒಂದು ಊಟಕ್ಕೆ ಹಾಕ್ಬಿಡಿ, ಎಲ್ಲರಿಗೂ ಒಂಚೂರು ಊಟ ಮಾಡೋದು. ತಮಿಳ್ನಾಡು ಊಟ ಇವತ್ತು ಏನಾರು ಮಾಡಿ. ತಮಿಳ್ನಾಡು ಕಡೆ ಪರೋಟ, ಕುತ್ತು ಪರೋಟ. ಹಾಂ, ಅಲ್ಲ ಸಖತ್ ಕುತ್ತು ಪರೋಟ ಫೇಮಸ್ ಅಲ್ವಾ ಇಲ್ಲಿ? ಹೌದು, ಬಟ್ ಎಲ್ಲ ಕಡೆ ಚೆನ್ನಾಗಿರಲ್ಲ. ನಮ್ಗೆ ಯಾಕಂದ್ರೆ ಹೋಟ್ಲುಗಳೇ ಕಾಣಿಸ್ತಾ ಇಲ್ಲ. ನೋಡ್ಬೇಕು, ಹೊಟ್ಟೆ ತುಂಬಾ ಹಸಿತಾ ಇದೆ. ಪಾಲು ಬಂದು ಪಂಚಾಮೃತ ಅಂತ ಬಾಯಿಗೆ ಹಾಕಬೇಕು. ಇಲ್ಲಂತೂ ಮೊನ್ನೆಯಿಂದ ಮೀನ್ ತಿಂದು ಮೀನ್ ನೋಡಿ ನನಗಂತೂ ಭಯ ಆಗ್ತಿದೆ. ಮುಖ್ಯೆಲ್ಲ ಉರಿ ನನಗಂತೂ ಆಯ್ತಾ ಇಲ್ಲ, ಬೆಂಕಿ ಇಟ್ಟಂಗೆ ಆಗೋಗಿದೆ. ಇಲ್ಲಿ ಕೂರಕ್ ಆಗ್ತಿಲ್ಲ, ಹೇಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಇದಾವೆ. ಹಂಗಾಗಿ ನಾನ್ ವೆಜ್ ತಿನ್ನಲ್ಲ, ಒಂಚೂರು ಏನಾದ್ರು ವೆಜ್. ಅಭಿಲಾಷ್ ಪರೋಟ ತರಿಸಿದ್ರು. ನನಗೂ ವೆಜ್ ಪರೋಟ ತಿನ್ನಂಗಾಗಿತ್ತು. ಅದು ಪರೋಟ ಇರೋ ಕಂಡೀಷನ್ ನೋಡಿ ನನಗೆ ಬೇಡ, ಕುಟ್ಟಿಸ್ಕೊಂಡೇ ತಿನ್ಬಿಡೋಣ ಅಂತ ಕುಟ್ಟು ಪರೋಟ. ಇದನ್ನೇ ಕುಟ್ಕೊಡ್ತಾರೆ ಅಷ್ಟೇ. ಇದೇ ಪರೋಟ ಕುಟ್ಕೊಡ್ತಾರೆ ಒಂದು ಸ್ವಲ್ಪ ಹಾಕಿ. ಅದನ್ನು ಕುಟ್ಟು ಪರೋಟ ಅಂತಾರಲ್ವ? ಕುಟ್ಟುನ ಕುತ್ತುನ? ಕುತ್ತು ಅಂದರೆ ತಮಿಳು ಕುತ್ತು ಅಂದರೆ ಕುಟ್ಟೋದು ಅಂತನಾ? ಕುಟ್ಟಿ ಮಾಡಿಬಿಟ್ಟು ಕೊಡ್ತಾರೆ ಕುತ್ತು ಪರೋಟನ. ಕುಟ್ಟು ಪರೋಟ ತಿಂದ್ಬಿಟ್ಟು ಇನ್ನೊಂದು ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. ತಮಿಳ್ನಾಡಲ್ಲಿ ಕುತ್ತು ಪರೋಟ ಮಾಡೋ ಪ್ರೋಸೆಸ್ನ ನೋಡಿ ನನ್ನ ಎದೆ ಮೇಲೆ ಕಲ್ಲಿಟ್ಟು ಕುಟ್ಟದಂಗೆ ಆಗೋಯ್ತು. ಆಹಾರದ ಮೇಲೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ದೇ ಅವ್ರು ಮಾಡ್ತಿದ್ದ ಆ ಪ್ರೋಸೆಸ್ ನೋಡಿ ಅಭಿಲಾಷ್ ತಿಂತೀರಾ ಅಂತ ಕೇಳಿದೆ. ಯಾವುದನ್ನು ಲೆಕ್ಕಿಸದೇ ಇರೋ ಅಭಿಲಾಷ್ ನಾನು ಕೊಟ್ಟಂತ ಕುತ್ತು ಪರೋಟನ ಸಕಲ ಗೌರವಗಳೊಂದಿಗೆ ಸ್ವೀಕರಿಸಿ ಅವ್ರ ಹೊಟ್ಟೆ ಒಳಗೆ ಗುಳುಗುಳು ಅಂತಿದ್ದ ಉಳುಗಳಿಗೆಲ್ಲ ಉಣಬಡಿಸಿದ್ರು. ಏನು ಅನ್ಕೊಂಡಿದ್ದೆ, ಅವ್ರು ಮಾಡೋ ಪ್ರಿಪರೇಷನ್ ಸ್ಟೈಲ್ ನೋಡಿ ಚೆನ್ನಾಗಿದೆ. ತಗೊಳ್ಳಿ, ನೀವು ನೋಡಿ. ಎಕ್ಕೊಳ್ಳಿ. ಹೆಂಗೋ ಆಹಾರ ಹೆಸರು ನಂಗೆ ಅಭ್ಯಾಸ ಇಲ್ಲ. ನನ್ನ ಜೊತೆ ಸ್ವಲ್ಪ ಶೇರ್ ಮಾಡಿ ಆಹಾರನ ತಮ್ಮ ಹೊಟ್ಟೆ ಒಳಗೆ ಹಾಕೊಂಡ್ರಲ್ಲ, ಅದ್ಮೇಲೆ ನನಗೆ ಕರುಣೆ ಉಂಟಾಯಿತು. ಆಹಾರ ನಮ್ಮ ದೇಹದೊಳಗೆ ಹೋಗಿ ಕಸವಾಗಿ ಹೊರಗಡೆ ಬಂದಾಗ ಅದನ್ನ ಯಾವ
ಥರ ಪ್ರೋಸೆಸ್ ಮಾಡ್ತೀವೋ ಆ ಪ್ರೋಸೆಸ್ನ ಆಹಾರವಾಗಿ ತಯಾರು ಮಾಡೋಕ್ಕಿಂತ ಮುಂಚೆನೇ ಮಾಡಿದಂಥ ಈ ಕುಟ್ಟು ಪರೋಟ ಪ್ರೋಸೆಸ್ ನನಗೆ ತುಂಬ ಕಷ್ಟ ಆಯಿತು. ಕಷ್ಟಪಟ್ಟು ಹೆಂಗೋ ಒದ್ದಾಡ್ಕೊಂಡು ತಿಂದು ಹೊರಗಡೆ ಬಂದು ಎಲ್ಲೆಲ್ಲಿ ಬಿದ್ದು ಬಂದೈತಿ ಇದು. ಹಾಂ ಕ್ಯಾಚ್ ಕ್ರಿಕೆಟ್ ಚೆನ್ನಾಗಿ ಆಡ್ತೀಯ ನೀನು ನೋಡಿ. ಕೆಸರೊಳಗೆ ಬಿದ್ದು ಕರಿ ಕೆಸರು ಬಿದ್ದಿರುತ್ತೆ. ಹಾಕಿ ಹಾಕಿ ಕ್ಯಾಚ್ ಹಿಡಿಕೊಂಡು ಮೇಲಿಂದ ಹೆಸರಿ ನೋಡೋಣ ಕ್ರಿಕೆಟಿಗೆ ಕಳ್ಸೋಣ. ವೆರಿ ಗುಡ್. ಇವರು ನಾವು ಬೌಲರ್ ಸರಿ ಇಲ್ಲ, ಬೌಲರ್ ಸರಿ ಇಲ್ಲ ಇಲ್ಲಿ. ಹಾಕಿ ಹಾಕಿ ವೆರಿ ಗುಡ್. ಹಿಡ್ಕೊಳ್ಳೋ ಕ್ಯಾಚ್ ಒಂದೂ ಹಿಡಿಲಿಲ್ಲ. ನೆಗೆಯೋದು ಮಾತ್ರ ಚೆನ್ನಾಗಿದೆ. ಈಗ ಹಿಡಿದು ಕ್ಯಾಚ್. ಹಾಂ ಎಷ್ಟು ಮುದ್ದಾಗಿದ್ದೀನಿ. ಮುಖ ನೋಡೋಣ ಕಚ್ಚ ಚಿನ್ನ ಮರಿ ಅನ್ಸುತ್ತಿದ್ದೆ ಮುದೋಳ. ಇನ್ನೂ ನೀಟಾಗಿ ಕೆಲಸ ಮಾಡ್ಕೊಂಡಿಲ್ಲ ಇಟ್ಕೊಂಡು ಕಚ್ಚಿಬಿಡ ಮುಷ್ಣಿ. ಹಾಂ ಸಖತ್ ಮುದ್ದಾಗಿದೆ. ಮುಟ್ಟನ ಅನಿಸುತ್ತೆ. ನಿನ್ನ ನಂಬಿಕೆ ಇಲ್ಲ ನಿನ್ನ ಮೇಲೆ. ನೀನು ಈಗಿನ ಜಸ್ಟ್ 5 ನಿಮಿಷದಲ್ಲಿ ಪರಿಚಯ ಆಗಿರೋನು. ನೀನು ಮುಟ್ಟಿ ನೀನು ನೋಡ್ರೆ ಬಾಲಾಡಿಸ್ತಿದ್ದೆ. ಆಮೇಲೆ ಗಬಕ್ಕೂ ಕೈ ಹಾಕ್ಬಿಟ್ರೆ ನಾನು ಎಲ್ಲಿಗೆ ಹೋಗೋಣ. ಹಂಗಾಗಿ ನೀನು ಮುಟ್ಟಲ್ಲ ನೀನು. ಖಾಲಿ 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 ಕಣ. ಊಟನೂ ಸರಿಯಾಗಲಿಲ್ಲ. ಯಾಕೋ ಹೊಟ್ಟೆ ಭಾರಿ ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಹಾಂ ಭಾರಿ ಕಷ್ಟ ಆಗ್ತಿದೆ ಅಭಿಲಾಷು. ಕುಲ್ಕುತ್ತೆ ತಡೀರಿ ಈಗ. ಕುಲ್ಕು ಮೇಲೆ ಊಟ ಮಾಡೋ ಪ್ರಿಪ್ರೇಷನ್ ಮೇಲೆ ಅವ್ರಿಗೆ ರೆಸ್ಪೆಕ್ಟೇ ಇರಲಿಲ್ಲ ಬಿಡಿ. ಇನ್ನು ಇದು ಹೆಂಗೆ ಗೊತ್ತಣ್ಣ, ಹಾಂ ಈ ಕಡೆಗೆ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಾರ, ಈ ಕಡೆ ಎಲ್ಲ ಹಂಗೆ. ಹಾಂ ಅಲ್ಲ ಯಾರೋ ಒಬ್ರು ಹೇಳ್ತಾರೆ. ಒಬ್ರು ಜಿಮ್ ಮಾಡೋ ಒಬ್ರು ಯಾವುದೋ ರೀಲ್ ನೋಡಿದೆ ಒಬ್ರದನ್ನ. ನೋಡಿ ಯಾವುದೋ ಒಂದು ಗಾಡಿ ತಗೊಂಡು ಸರ್ವಿಸ್ನ ಅಷ್ಟು ನೀಟಾಗಿ ನಾವು ಒಂದು ಮೆಷಿನ್ನ ಅಷ್ಟು ಜನ ಕೇರ್ ಮಾಡ್ತೀವಿ. ನಮ್ಮ ದೇಹಕ್ಕೆ ನಾವು ಒಳಗಡೆ ಏನು ಹೋಗ್ತಾಯಿದ್ದೀವಿ, ಏನು ಫುಡ್ ಆಗ್ತಾಯಿದ್ದೀವಿ ಅನ್ನೋದು ನಾವು ಕೇರ್ ಮಾಡಬಾರ್ದು ಅಭಿಲಾಷು. ಹೌದು ಮಾಡ್ಬೇಕು. ನಾನು ಇದು ನೋಡಿದ್ಮೇಲೆ ನಿಜವಾಗ್ಲೂ ನನಗೆ ಇಲ್ಲ ಅಂದರೆ ಕಣ್ಣು ಮುಂದೆ ಪ್ರಿಪೇರ್ ಮಾಡಿದ ಹಂಗಾಗಿ ಗೊತ್ತಾಯಿತು ಎಷ್ಟು ಊಟ ಹಂಗೆ ತಿಂದಿದ್ದೀವೋ ನಾವು ರುಚಿಗೋಸ್ಕರ. ಹೌದು ಈ ರೆಸ್ಟೋರೆಂಟು ಅಲ್ಲೆಲ್ಲ ನೋಡೋಕೆ ಟೇಬಲ್ ಚೆನ್ನಾಗಿರ್ತವೆ, ಒಳಗಡೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ನಮಗೇನು ಗೊತ್ತು. ಫ್ರೀಸ್ಡ್ ಫುಡ್ ಇರ್ತಾವಲ್ಲ. ಹೌದು ಪಾಪ ಇವನಿಗೆ ಏನೋ ಹೇಳ್ತೀವಿ. ಬಟ್ ಈಗ ಇಲ್ಲಿ ಪ್ರಿಪ್ರೇಷನ್ ಅಂತೂ ಒಂಚೂರು ಇಷ್ಟ ಆಗಲಿಲ್ಲ ನನಗೆ ನಿಜವಲ್ಲೂ. ತಿನ್ನಕ್ಕಂತೂ ಅದು ಆ ಪ್ರಿಪ್ರೇಷನ್ ನೋಡ್ರೆ ಲಾಯಕ್ ಆಗಿರಲಿಲ್ಲ. ಅದು ನೆಗೆಟಿವ್ ಆಗಿರೋದಲ್ಲ. ಕುತ್ತು ಪರೋಟ ನಾನು ಸುಮಾರು ಕಡೆ ತಿಂದಿದ್ದೀನಿ. ಅದು ಸಿಂಗಾಪುರಲ್ಲೆಲ್ಲ ನಾನು ತಿಂದಿದ್ದೀನಿ, ಬೆಂಗಳೂರಲ್ಲೂ ಮಾಡ್ತಾರೆ. ತುಂಬ ನೀಟ್ ಆ್ಯಂಡ್ ಹೈಜೆನಿಕ್ ಆಗಿ ಮಾಡ್ತಾರೆ ಅದನ್ನ. ಆಹಾರದ ಮೇಲೆ ಪ್ರಿಪ್ರೇಷನ್ಗೆ ಒಂದು ಸ್ವಲ್ಪ ಗೌರವ ಇರಬೇಕು. ಯಾಕಂದರೆ ದೇಹಕ್ಕೂ ಗೌರವ ಬೇಕಲ್ಲ, ನಮಗೂ ದೇಹನೂ ಸರ್ವೈವ್ ಮಾಡಬೇಕಲ್ಲ. ನನಗೆ ಆಗ್ತಾಯಿಲ್ಲ ಆ ಪ್ರಿಪ್ರೇಷನ್ ನೋಡಿ. ನೀವು ಆ್ಯಕ್ಚುಲಿ ಕುತ್ತು ಪರೋಟ ತಿನ್ನಬಾರ್ದಾಗಿತ್ತು, ಮಸಾಲೆ ಅಲ್ವಾ ಅದು. ಆದರೂ ಗ್ರೇವಿ ಹಾಕ್ಲಾ ಅಂದರು ಬೇಡ ಶಿವ ಡ್ರೈ ಕೊಟ್ಬಿಡಿ ಅಂದೆ. ನಮಗೆ ಅಟ್ಲೀಸ್ಟ್ ಬದುಕಕ್ಕೆ ಕೆಲವೊಮ್ಮೆ ಹೊಟ್ಟೆ ಸತ್ತೋಯ್ತೀಯ ನೀನು. ಇನ್ನೊಂದು 5 ನಿಮಿಷ ಸಾಯ್ತೀಯಾ. ವಿಷ ಕುಡಿದ್ರೆ ಅಟ್ಲೀಸ್ಟ್ 1 ಗಂಟೆ ಬದುಕತ್ತೀಯ. ಆದ್ರೆ ಇನ್ನೇನು ಚಾಯ್ಸ್ ತಗೋತೀವಿ ಹೇಳಿ. ವಿಷ ಕುಡಿಲೇಬೇಕು. ವಿಷನೇ ಕುಡಿಬೇಕಲ್ಲ. ಅದೇ ಆಗಿದ್ದು ನಮ್ಮ ಪರಿಸ್ಥಿತಿ ಈಗ. ಆಲ್ರೆಡಿ ದೇಹ ಸ್ಥಿತಿ ಬದಲಾಗ್ತಾ ಇದೆ. ಅದು ಮೊದಲೆಲ್ಲ ಇತ್ತು ಶಕ್ತಿ ಅಭಿಲಾಷು. ಇನ್ನು ಮುಂದಕ್ಕೆ ನಾವೇನಾದ್ರೂ ಊಟದ ಬಗ್ಗೆ ಗಮನ ಹರಿಸ್ಲಿಲ್ಲ ಅಂದ್ರೆ ಅವಾಗೇನೆ ಸತ್ತು ಹೋಗ್ಬಿಡ್ತೀವಿ. ಇನ್ನೊಂದು 5 ನಿಮಿಷ ಹಿಂಗೆ ಕುತ್ಕೊಂಡ್ರೆ ಇಲ್ಲಿ ಏನಪ್ಪ ಇದು ತಮಿಳ್ನಾಡು ಈ ಲೆವೆಲ್ಗೆ ಇಟ್ಟು. ಅದಕ್ಕೆ ಎಲ್ಲ ಊಷ್ಟ ಎದ್ದೋಗೋ. ಇಲ್ಲಿ ನೀರಿನ ಪಸ ಇಲ್ವಲ್ಲ ಅಪ್ಪ. ಜನಗಳ ತಾನೇ ಹೆಂಗೆ ಬದುಕ್ತಾರೆ ಇಲ್ಲಿ ಅಭಿಲಾಷು. ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಅವ್ರಿಗೆ. ಹಾಂ 5 ನಿಮಿಷ ಕೂರಕ್ಕಾಗ್ತಿಲ್ಲ. ಉಸಿರಾಡೋಕ್ಕೆ ಕಷ್ಟ ಆಯ್ತಿದೆ ನನಗೆ. ಆ್ಯಕ್ಚುಲಿ ಚಳಿಗಾಲ ಇದು ನೋಡಿದ್ರೆ ನಾನೆಲ್ಲ ಸ್ವೆಟ್ರು ಗಿಟ್ರು ಕ್ಯಾಪ್ ಗೀಪ್ ಎಲ್ಲ ತಗೊಂಬಂದಿದ್ದೀನಿ. ನಮ್ಗೆ 5 ದಿನ ನೋಡಿ ವಾತಾವರಣ ಚೇಂಜ್ ಆಯ್ತಿದೆ. ನಾವು ಹೋಗ್ತಿರೋ ಜಾಗಕ್ಕೆ ನಮ್ಮ ದೇಹ ಅಡ್ಜಸ್ಟ್ ಆಗೋಕ್ಕೆ ರಿಕಗ್ನೈಸ್ ಮಾಡೋಕ್ಕೆ ಆಗ್ತಿಲ್ಲ ನಮ್ಮ ದೇಹಕ್ಕೆ ಅದನ್ನ. ಮೊನ್ನೆ ನೋಡಿದ್ರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ. ಆಮೇಲೆ ಬಂದಿದ್ದು ಇದು ಯಾವುದು ಗಗನ ಚುಕ್ಕಿ ಬರೋ ಚುಕ್ಕಿಲಿ ಉಳ್ಕೊಂಡ್ವಿ, ಅಲ್ಲಿ ಸೆಕೆ. ಆಮೇಲೆ ನೆನ್ನೆ ಬಂದು ಬುದ್ಧಂದು ಮನೆಸ್ಟ್ರಲ್ಲಿ ಉಳ್ಕೊಂಡ್ವಿ, ಅಲ್ಲಿ ನೋಡ್ರೆ ಚಳಿ. ಬೆಳಗ್ಗೆ ಇನ್ನು ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ಧಾರಾಕಾರವಾದಂಥ ಬಿಸಿಲು. ದೇಹ ತಾನೇ ಹೆಂಗೆ ರೆಕಗ್ನೈಸ್ ಮಾಡುತ್ತೆ, ನಮ್ಮ ಮೈಂಡೇ ರೆಕಗ್ನೈಸ್ ಮಾಡೋಕ್ಕಾಯ್ತಲ್ಲ ಈ ಪರಿಸ್ಥಿತಿನ. ಹಾಂ ಆಗೋದೇ ಇಲ್ಲ, ಭಾರಿ ಕಷ್ಟ ತಮಿಳ್ನಾಡಲ್ಲಿ. ಬಟ್ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಲ್ಲ, ಅವ್ರಿಗೆ ದೇಹಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈಗ ನಮ್ಗೆ ಹೆಂಗೆ ಬೆಂಗಳೂರು ಅಡ್ಜಸ್ಟ್ ಆಗಿದೆ, ಕೆಲವ್ರಿಗೆ ಕೋಲ್ಡ್ ಅಡ್ಜಸ್ಟ್ ಆಗಲ್ಲ ಬಂದರೆ. ಹಾಂ ಹಂಗೆ ಇದರಲ್ಲಿ ಊಟಿಲಿ ಅರ್ಧ ಗಂಟೆಲಿ ಯಪ್ಪ ಹೋಗೋಣ. ಸರಿ, ಇನ್ನೇನು ಕೆಲವೇ ಕ್ಷಣಗಳಿಗೆ ಕರ್ನಾಟಕ ತಲುಪ್ತಾ ಇದೀವಿ. ಕರ್ನಾಟಕ ಮುಟ್ಟಿದ ಮೇಲೆ ಅಲ್ಲೂ ಕೂಡ ಒಂದು ಡ್ಯಾಮ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದು ಯಾವ ಡ್ಯಾಮ್ ಅಂತ ನಿಮ್ಗೆ ಅಲ್ಲೇ ಸರ್ಪ್ರೈಸ್, ಅಲ್ಲೇ ತೋರಿಸ್ತೀವಿ. ಬನ್ನಿ. ಕರ್ನಾಟಕಕ್ಕೆ ಎಂಟ್ರಿ ಆಗಿ ಜಸ್ಟ್ ಟರ್ನ್ ತಗೊಂಡು ಸುವರ್ಣವತಿ ಡ್ಯಾಮಿಗೆ ಬಂದಿದ್ದೀವಿ. ಇಲ್ಲಿ ಡೈರೆಕ್ಟ್ ಎಂಟ್ರಿ ಇರೋಂಗೈತಲ್ಲ ವಿಲಾಸ್, ಇಲ್ಲಿ ಮೆಟ್ಲ ತೊಗೋಬೋದೇನೋ. ಅಲ್ಲಿ ನೋಡಿ, ಇಲ್ಲಿ ಜನಗಳಿಗೆ ಯಾವ ಗೇಟ್ ಹಾಕಿಲ್ಲ ತಮಿಳ್ನಾಡು ಥರ. ಪರವಾಗಿಲ್ಲ, ನಮ್ಮ ಡ್ಯಾಮು ನೋಡೋಕ್ಕಾರು ಸಿಗ್ತಾ ಇದ್ದೇನೆ ಈಗ. ನೋಡೋ ಬನ್ನಿ, ಎಲ್ಲಿವರೆಗೂ ಹೋಗೋಕ್ಕಾಗ್ತಿ. ಓಹ್ ಇಲ್ಲೇನಾ? ಓ 3 ಗೇಟು ನೀರೇ ಇದ್ದಂಗೆ ಇಲ್ಲ ಅನ್ಸುತ್ತೆ. ನೀರು ಇದ್ದಂಗಿಲ್ಲ. ತೆಗೆದ್ರೆ ಎಲ್ಲಿಗೆ ಹೋಗಿ ತಮಿಳ್ನಾಡಿಗೆ ಹೋಗ್ತಾ ಇದು? ಗೊತ್ತಿಲ್ಲ, ಕರ್ನಾಟಕ ಆಗಿರ್ಬೇಕಿದು. ಹೌದಾ? ಮೇಲೆ ಹತ್ತಕ್ಕೆ ಜಾಗ ಇದೆ ಅನ್ಸುತ್ತೆ. ಇವ್ರು ನೋಡಿ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಮಾಡ್ಕೊಂಡು ಎಲ್ಲ ಫುಲ್ ಲಾರಿಲಿ ಬಂದಿರೋದು ಅಭಿಲಾಷ್ ಇವರು. ಪ್ರವೇಶ ನಿಷೇಧಿಸಿದೆ. ಎಂಟ್ರಿ ಡೋಂಟ್ ಡಿಸ್ಟರ್ಬೆನ್ಸ್, ತೊಂದರೆ ಕೊಡಬೇಡಿ, ಪ್ಲಾಸ್ಟಿಕ್ ಎಸೆಯಬೇಡಿ, ಧೂಮಪಾನ ನಿಷೇಧಿಸಲಾಗಿದೆ. ಪರವಾಗಿಲ್ಲ. ಸುವರ್ಣವತಿ ಡ್ಯಾಮು
ಏನು ಟೆನ್ಷನೇ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದಲ್ಲ ಅಭಿಲಾಷ್, ಇಲ್ಲಿ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನಿಲ್ಲ. ಹೌದು, ಡ್ಯಾಮ್ ಮೇಲೆ ಹೋಗ್ಬೋದಲ್ಲ. ಹ್ಞೂ, ಡ್ಯಾಮ್ ಮೇಲೂ ಹೋಗ್ಬೋದು. ಎಷ್ಟು ಕ್ಯೂಸೆಕ್ ನೀರಿದೆ ನೋಡಮ್ಮ ಬನ್ನಿ. ಇಲ್ಲಿ ಹುಡುಗರೆಲ್ಲ ಬಂದು ಆರಾಮಾಗಿ ಸಿಗರೇಟ್ ಸೇದ್ಕೊಂಡು ಹುಡುಗಿರೆಲ್ಲ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾವ್ರೆ. ಇದು ಹಳೆ ಡ್ಯಾಮ್ ಅನಿಸುತ್ತೆ ಅಭಿಲಾಷು. ಡ್ಯಾಮ್ ಚಿಕ್ಕದೆ, ಅಟ್ಲೀಸ್ಟ್ ಹತ್ತ ಕಾರು ಬಿಡ್ತಾರಲ್ಲ ಬಿಡಿ, ಇಷ್ಟ ನಮಗೆ ಯಾವ ರಿಸ್ಟ್ರಿಕ್ಷನ್ಸ್ ಮಾಡ್ದಂಗೆ. ಅಂದರೆ ಕೆಲವು ಡೆಲಿಕೇಟೆಡ್ ಇರ್ತಾವಲ್ಲ, ಹಾಂ, ಅಂಥ ಕಡೆ ಬಿಡಲ್ಲ. ಹಾಂ ಹಾಂ. ಅಯ್ಯೋ, ಮಂಡಿ ನೋವು ಬಂದ್ಬಿಡ್ತಾಣ. ಹ್ಞೂ, ಆಗೋಯ್ತು, ಆಗಾಕಿಲ್ಲ ಕಾಣೋ. ಚೆನ್ನಾಗಿದೆ. ಸದ್ಯಕ್ಕೆ ಇಲ್ಲಿವರೆಗೆ ನನ್ನ ಜೀವನದಲ್ಲಿ ಇದೇ ಫಸ್ಟು ಡ್ಯಾಮು ಅಂತ ಹತ್ತಿರೋದು. ಬಿಟ್ಟೇ ಇಲ್ಲ, ಎಲ್ಲೂ ಪರ್ಮಿಷನ್ನೇ ಇಲ್ಲ, ಇದೊಂದೇ ಡ್ಯಾಮಿಗೆ ಹತ್ತಿರೋದು. ಡ್ಯಾಮ್ ನೋಡಿ ಕನ್ಸ್ಟ್ರಕ್ಷನ್ ಹೆಂಗಿದೆ ಅಲ್ವಾ ಅಭಿಲಾಷ್? ಈ ಕಡೆಯಿಂದ ನೋಡೇ ಇಲ್ಲ ನಾವು ಯಾವತ್ತು ಡ್ಯಾಮ್ನ. ನಾನು ನೋಡಿಲಿ, ಏನು ಹಿಂಗಿಲ್ಲ ಗೋಡೆ ಥರ, ಹಿಂಗೆ ಸ್ಲೋಪಾಗಿ. ಹಂಗಾರೆ ಥಿಕ್ನೆಸ್ ಎಷ್ಟಿರ್ಬೋದು ಯೋಚನೆ ಮಾಡಿ ಗೋಡೆದು. ಯಾವುದೇ ಕಾರಣಕ್ಕೂ ಒಡೆಯೋ ಸಾಧ್ಯತೆ ಇಲ್ಲ ಎಂದಿಗೂ. ಫೆವಿಕಾಲ್ನ ಜೋಡಣೆ ಹಾಂ, ಸಿಕ್ಕಾಪಟ್ಟೆ ಕಟ್ಟಿದೆ. ಹಂಗೆ ಹಿಂಗೆ ಸ್ಲೋಪ್ ಇರೋದ್ರಿಂದ ನೋಡಿ, ಅದು ಹೆಂಗೆ ಗೋಡೆ ಅನ್ನಂಗಿಲ್ಲ ಇದು. ಹಿಂಗೆ ಆ ಕಡೆನೂ ಹಿಂಗೆ, ಈ ಕಡೆನೂ ಆ ಸೈಡು ಸ್ಲೋಪು, ಮಧ್ಯದಲ್ಲಿ ಒಂಚೂರು ಓಡಾಡೋಕ್ಕೆ ರೋಡು. ಓಹೋ ಹೋ ಹೋ ಹೋ, ಇದೆ ದೊಡ್ಡದು ಇದೆ ಅಭಿಲಾಷ್. ಇದುವೇ ಅಂದರೆ ಕಟ್ಟಡ ತುಂಬ ದೊಡ್ಡದಿದೆ. ಅಂದರೆ ಅಷ್ಟೊಂದು ಇದು ಇಲ್ಲ ಅನ್ಸುತ್ತೆ. ಹಾಂ ಹಾಂ, ಮೇ ಬಿ ಮಳೆ ಬಂದರೆ ಅದೆಲ್ಲ ತುಂಬ ಹೋಗುತ್ತೆ. ಅದೆಲ್ಲ ಫಾರೆಸ್ಟ್ ಇರಬೇಕಲ್ಲ. ಅದೇ ಫಾರೆಸ್ಟು. ನಾವು ಇದಕ್ಕೆ ಹೋಗಿದ್ವಿ ಗೊತ್ತಾ, ಕುಡಿಗಲ್ ಕೆರೆ. ಹಾಂ ಹಾಂ, ಅದು ಇದಕ್ಕಿಂತನೇ ದೊಡ್ಡದಿಲ್ವಾ? ಅದು ಇದಕ್ಕೆ ದೊಡ್ಡದಿದೆ. ಲಿಮಿಟೇ ಕಾಣಿಸ್ತಾ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಎಂಡು ಎಲ್ಲ ಕಡೆನೂ. ಕುಣಿಗಲ್ ಕೆರೆ ಇದ್ರದ್ದು ಕಡಿಮೆ ಅಂದರೆ ಒಂದು ಇದ್ರದ್ದು ಒಂದು 10-20 ಪಟ್ಟು ದೊಡ್ಡದಿರ್ಬೋದು. ಅಷ್ಟು ದೊಡ್ಡ ಕೆರೆ ಕುಣಿಗಲ್ಲು ನೋಡಿ ಇಲ್ಲಿ. ತಮಿಳ್ನಾಡು ಬಾರ್ಡ್ರಲ್ಲೇ ಒದ್ದಾಡ್ತಾ ಇದೀವಿ ನಾವೀಗ. ಸನ್ಸೆಟ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ ಇಲ್ಲಿ? ಸನ್ಸೆಟ್ ಮೋಡ ಕವಿದಿದೆ. ಹಾಂ, ಇಲ್ಲಾಂದ್ರೆ ಒಳ್ಳೆ ಸನ್ಸೆಟ್ ಈ ಕಡೆ ಸನ್ಸೆಟ್ ಕಾಣೋದು. ಈಗ ಮೋಡ ಕವಿದ ವಾತಾವರಣ ಆಗಿರೋದ್ರಿಂದ ಸನ್ಸೆಟ್ ಕಾಣ್ತಾ ಇಲ್ಲ. ಅಟ್ಲೀಸ್ಟು ಸುವರ್ಣವತಿ ಡ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ನನ್ನ ಜೀವನದ ಮೊದಲನೇ ಡ್ಯಾಮ್ ಹತ್ತಿರೋದು. ಹೌದಾ? ಇಲ್ಲಿವರೆಗೆ ಡ್ಯಾಮ್ ಹತ್ತೇನೆ ಎಲ್ಲಿ ಬಿಡ್ತಾರೆ ಅಭಿಲಾಷ್? ಇಲ್ಲಿವರೆಗೆ ಯಾವ ಡ್ಯಾಮಲ್ಲೂ ಬಿಡೋಲ್ಲ. ಪರ್ಮಿಷನ್ ಇದ್ರೆ ಬಿಡ್ತಾರೆ. ಪರ್ಮಿಷನ್ನ ನಾವು ಇನ್ಫ್ಲೂಯೆನ್ಸ್ ಮೇಲೆ ತಗೋಬಾರ್ದಲ್ವ. ನಾವು ಸಾಮಾನ್ಯರಲ್ಲೇ ಹೋಗ್ಬೇಕು ಯಾವಾಗಲೂ. ಬಿಟ್ಟಿದೆ ಇಲ್ಲಿ ಇಳಿದೋಗಕ್ಕೆ. ಪಾರ್ಕ್ ಎಲ್ಲ ಮಾಡಿದ್ದು ಅನ್ಸುತ್ತೆ. ಎಲ್ಲ ಯಾರು ಬರ್ತಾ ಇಲ್ವಲ್ಲ, ಹಂಗಾಗಿ ಹಾಳಾಗೋಗಿದೆ. ಪಾರ್ಕ್ ಗೀರ್ಕ್ ಎಲ್ಲ ಇದೆ. ಇದೆಲ್ಲ ನೋಡಿ ಯಾಕೆ ಭಯ ಆಗುತ್ತಲ್ಲ, ಹಿಂಗೆ ಹಿಂಗೆ ಹತ್ರ ಹೊಡ್ತಿದ್ದಾಗೆ ಇಲ್ಲಿ ಬಿದ್ದುಬಿಟ್ರೆ. ಇಲ್ಲಿ ವೀಕಿದೆ ಅಲ್ಲಾಡ್ತಿದೆ ನೋಡಿ. ಜೇನು ಅಭಿಲಾಷು, ಇಲ್ಲಿ ಜೇನು, ಇಲ್ಲೇ ಜೇನು ಕಟ್ಟಿರೋದು. ಹೆಜ್ಜೇನು ಕಚ್ಚಿರು ಇಲ್ಲ, ಹಾರಾಡ್ತಾವೆ ನಮ್ಮ ಕಣ್ಣು ಮುಂದೆನೆ. ಹಾಂ, ಕಚ್ಚಲ್ಲ ಅನ್ಸುತ್ತೆ. ಅವು ಕಿತಾಪತಿ ಮಾಡ್ರೆ ಕಚ್ತವೆ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕಾರ್ವಾಲ ಬುಕ್ ಓದಿದ್ರೆ ಜೇನಿನ ಬಗ್ಗೆ ಎಷ್ಟು ಮಾಹಿತಿ ಸಿಗೋದು ಗೊತ್ತಾ? ಹಾಂ, ಇದು ನೀರು ಬೀಳೋ ಜಾಗ ಎಷ್ಟು ಆಳ ಇದೆ ನೋಡಿ ಇದು. ಅಯ್ಯಪ್ಪೋ, ಇಲ್ಲಿ ನೋಡಿದ್ರೆ ಜೇನಿಗೆ ಅಟ್ಯಾಕ್ ಮಾಡಿದ್ರೆ ಅವು ನಮಗೆ ಅಟ್ಯಾಕ್ ಮಾಡ್ತವೆ. ಜೇನಿಗೆ ನಾವು ಏನೂ ಮಾಡಿಲ್ಲ ಅಂದರೆ ನಾವು ಸುಮ್ಮನೆ ಅಟ್ಯಾಕ್ ಮಾಡಲ್ಲ. ಇದಿದೆ ನೋಡಿ ಜೇನು ಕಟ್ಟಿರೋದು. ಅಯ್ಯೋ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಜೇನಿದೆ ಅಭಿಲಾಷ್ ಅದು. ಹಾಂ, ಸುಮಾರು ಜೇನು ಕಟ್ಟವಿಲ್ಲೆಲ್ಲ. ನೋಡ್ತೀರಾ ನೋಡಿ ಆಟೋ ಡ್ಯಾಮ್ ಓಪನ್ ಗೇಟ್ ಹೆಂಗೆ ಬರುತ್ತೆ ನೋಡಿ. ಇಲ್ಲೇ ಇದೆ ಜೇನೊಂದು. ಅದಕ್ಕೇನು ತೊಂದರೆ ಕೊಡೋದವ್ರು ನಮಗೂ ಏನೂ ಮಾಡಲ್ಲ ಅವು. ಅಲ್ಲಿ ನೋಡಿ, ಅಲ್ಲಿರೋದು ಜೇನು. ಹ್ಞೂ, ಸರಿಯಾಗಿದೆ ನೋಡಿ. ಇಲ್ಲಿ ಎಷ್ಟು ಗೇಟ್ ತಡೆದು ಯಾವ ಪ್ರೆಷರಲ್ಲಿ ತಡೆದು ನಿಂತೈತೆ ಅಭಿಲಾಷ್. ಒಂದು ತೊಟ್ಟು ನೀರು ಹೋಯ್ತಲ್ವಲ್ಲ ಅಭಿಲಾಷ್ ಇಲ್ಲಿ? ಹಾಂ, ಒಂದು ತೊಟ್ಟು ಹೋಗ್ದಂಗೆ ನಿಲ್ಸೋರು ಗೇಟ್ ಹಾಕಿ ಅಂದರೆ ಹೆಂಗೆ ನಿಲ್ಸಿರ್ಬೋದು? ಹಾಂ, ಇಷ್ಟು ನೀರು ತಡೆದು ನಿಂತೈತಲ್ಲ ಡ್ಯಾಮು. ನಾರ್ಮಲ್ ನಮ್ಮ ಗಾಡಿ ಆ ಮೂಲೆಲ್ಲಾರು ಹರಿದು ಹೋಗ್ಬಾರ್ದು ಒಂಚೂರು ಆದರೂ ಲೀಕಾಗಿ. ಒಂದು ಚೂರು ನೀರು ಲೀಕ್ ಆಗ್ತಿಲ್ಲ, ಹಂಗೆ ತಡೆದು ನಿಲ್ಸೈತಲ್ಲ ಹೇಳಿ. ಆಲ್ಮೋಸ್ಟ್ ಒಂದು ಚೂರು ಬಂದರೆ ತುಂಬುತ್ತೆ. ಅದು ತುಂಬಿದ ತಕ್ಷಣ ಬಿಡ್ತಾರೆ ಅನ್ಸುತ್ತೆ. ಬೇಕಾದ್ರೆ ಬಿಡ್ತಾರೆ, ಒಂದೇ ಸರಿ ಬಿಟ್ಬಿಟ್ರೆ ಬೇರೆ ಅಲ್ಲಿ ಇದಾಗ್ಬಿಡ್ತಾವಲ್ಲ. ಹ್ಞೂ, ಹಳ್ಳಿಗಳು ಅದೇ ಚೂರು ಬಿಡ್ತಾ ಕಂಟ್ರೋಲ್ ಮಾಡಿ. ಇಲ್ಲಾಂದರೆ ಹೋಗ್ಬಿಟ್ರೆ ಹೊಡೆದೋಗ್ಬಿಟ್ರೆ ಡ್ಯಾಮ್ ಇಲ್ಲೆಲ್ಲ ಹೊಟ್ಟೋಗ್ಬಿಡ್ತಾವೆ ಪೂರ್ತಿ ಜಮೀನು. ಇದ್ರ ಮೇಲೆ ನಿಂತ್ಕೊಳಕ್ಕೆ, ಅಲ್ಲಿ ಹೋಗಿ ನಿಂತ್ಕೊಳಕ್ಕೆ ಭಯ ಆಯ್ತು ಆ್ಯಕ್ಚುಲಿ. ಅವೆಲ್ಲ ಇಲ್ಲಿ ಭಯ ಆಯ್ತಾ ಇಲ್ಲ, ಇಲ್ಲಿ ನಂಬಿಕೆ ಇದು ಹೊಡೆದೋಗಲ್ಲ ಅಂತ ನೋಡಿ ಹಿಂಗಿರೋದಕ್ಕೆ ಅಲ್ವಾ. ಅಲ್ಲೋಗಿ ಅದ್ರ ಹತ್ರ ನಿಲ್ಲಕ್ಕೆ ಭಯ ಆಯಿತು ಸಖತ್. ಇಲ್ಲಿ ನೋಡಿ, ನಾವು ತಮಿಳ್ನಾಡು ಬಾರ್ಡ್ರಲ್ಲಿರೋದು. ಇಲ್ಲಿ ಏನು ನೋಡ್ತಾ ಇದ್ರೆ ಈ ಕಾರ್ನರ್ ಇದೆಯಲ್ಲ, ಆ ಕಡೆ ಲೈನು ಫುಲ್ಲು ತಮಿಳ್ನಾಡು ಆ ಕಡೆ. ಕರೆಕ್ಟಾಗಿ ಇದು ಆ್ಯಕ್ಚುಲಿ ಇದಕ್ಕೆ ಸೇರ್ಕೊಬಿಟ್ಟಿದೆ ಕರ್ನಾಟಕಕ್ಕೆ. ಈ ಅದು ಏನು ಮರಗಳು ಕಾಣ್ತಾ ಇದ್ದಾವೆ ಅವೆಲ್ಲ ತಮಿಳ್ನಾಡಲ್ಲಿ ರೋಡು. ಹಿಂದೆ ಬಾರ್ಡ್ರ್ ಹಿಂಗೆ ಹೋಗಿರೋದು, ಹಿಂಗೆ ಬಾರ್ಡ್ರ್ ಹಿಂಗೆ ಹೋಗ್ಬಿಟ್ಟಿದೆ ಫುಲ್.
ಇವು ಹೆವಿ ಜೈನು. ಬನ್ನಿ ಅವು ಸುಮ್ಮನೆ ಆಮೇಲೆ ಅಟ್ಯಾಕ್ ಮಾಡೋದು, ಅಟ್ಯಾಕ್ ಮಾಡಿಸ್ಕೊಂಡು ಮುಖ ಎಲ್ಲ ಇಟ್ಟಿಟ್ಟು ತಪ್ಪ ಮಾಡ್ಕೊಂಡು ಹೋದೆ ನಾಳೆ.